ಎಸ್, ಈಗ ನಟಿ ಕೃಷಿ ಫ್ಲಾಟ್ನಲ್ಲಿ ಗೆಳೆಯ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರು 15 ವರ್ಷಗಳ ಹಿಂದೆ ಮದುವೆ ಆಗಿದ್ರು ಅಂತ ತಿಳಿದು ಬರ್ತಾ ಇದೆ. 1 ತಿಂಗಳಿಂದ ಪತ್ನಿ ಜೊತೆ ಮಾತು ಬಿಟ್ಟಿದ್ರು. ಅರವಿಂದ್ ರೆಡ್ಡಿ ಕೇಸ್ ವಿಚಾರಕ್ಕೆ ಪತಿ ಹಾಗೂ ಪತ್ನಿ ನಡುವೆ ಜಗಳ ಆಗಿತ್ತು. ಕೃಷಿ ತಾಪಂಡ ಮನೆಯಲ್ಲಿಯೇ ಅರೆಸ್ಟ್ ಮಾಡಿದ್ರು ಪೊಲೀಸರು. ಕಳೆದ 1 ವಾರದಿಂದ ಕೃಷಿ ಅವರ ಮನೆಗೆ ಬರ್ತಾ ಇದ್ರು ವೈಶಾಖ್. ಕೃಷಿ ತಾಪಂಡ ಮನೆಯಿಂದಲೇ ಕೆಲಸಕ್ಕೆ ಹೋಗ್ತಾ ಇದ್ರಂತೆ ವೈಶಾಖ್. ಮನೆಗೆ 2 ಕೀ ಹೊಂದಿತ್ತು. ಇಬ್ಬರು ಒಂದೊಂದು ಮನೆ ಕೀ ಇಟ್ಕೊಂಡು ವಾಸ ಮಾಡ್ತಾ ಇದ್ರಂತೆ. 1 ತಿಂಗಳಿಂದ ಪತ್ನಿ ಜೊತೆ ಮಾತು ಬಿಟ್ಟಿದ್ರು ವೈಶಾಖ್ ಅಂತ ತಿಳಿದು ಬರ್ತಾ ಇದೆ. ಅರವಿಂದ್ ರೆಡ್ಡಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈಶಾಖ್ ಹಾಗೂ ಪತ್ನಿ ನಡುವೆ ಜಗಳ ಆಗಿತ್ತು ಅಂತ ಕೂಡ ತಿಳಿದು ಬರ್ತಾ ಇದೆ. ಕೃಷಿ ತಾಪಂಡ ಮನೆಯಲ್ಲೇ ಇಲ್ಲಿ ವೈಶಾಖ್ ಅವರು ಅರೆಸ್ಟ್ ಆಗಿದ್ರು. ಈ ಸಂದರ್ಭದಲ್ಲಿ ಪತ್ನಿ ಹಾಗೂ ವೈಶಾಖ್ ನಡುವೆ ಕಿರಿಕಿರಿ ಆಗಿತ್ತು, ವೈಮನಸ್ಸಾಗಿತ್ತು. ಹಾಗೆ 1 ತಿಂಗಳಿಂದ ಇವರು ಮಾತು ಬಿಟ್ಟಿದ್ರು ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇತ್ತು. ಹಾಗೆ ಕಳೆದ 1 ವಾರದಿಂದ ಕೃಷಿ ತಾಪಂಡ ಮನೆಗೆ ಇವರು ಬರ್ತಾ ಇದ್ರಂತೆ. ಬೆಂಗಳೂರಿನ ಜಯನಗರದಲ್ಲಿರುವಂತಹ ವೈಶಾಖ್ ನಿವಾಸ. ಜಯನಗರದಲ್ಲೇ ತಂದೆ ತಾಯಿ ಪತ್ನಿ ಮಕ್ಕಳೊಂದಿಗೆ ಈತ ವಾಸವಿದ್ದ. 1 ವರ್ಷದಿಂದ ವೈಶಾಖ್ ಕೃಷಿ ನಡುವೆ ಸ್ನೇಹ ಇತ್ತಂತೆ. ಇದಾದ ಬಳಿಕ ನಟಿಯ ಜೊತೆಗೆ ವಾಸವಿದ್ರು ವೈಶಾಖ್ ಅವರು. ಹಲವು ಬಾರಿ ಆತ್ಮಹತ್ಯೆಗೆ ಯತ್ನಿಸಿದ್ರಂತೆ ವೈಶಾಖ್ ಅವರು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ಜಯನಗರದಲ್ಲಿ ವೈಶಾಖ್ ಅವರ ನಿವಾಸ ಇರುವಂಥದ್ದು. ಜಯನಗರದಲ್ಲಿಯೇ ತಂದೆ ತಾಯಿ ಪತ್ನಿ ಮಕ್ಕಳೊಂದಿಗೆ ಇವರು ಜೀವನ ನಡೆಸ್ತಾ ಇದ್ರು. 1 ವರ್ಷದಿಂದ ವೈಶಾಖ್ ಹಾಗೆ ಕೃಷಿ ನಡುವೆ ಸ್ನೇಹ ಇತ್ತು ಅಂತ ತಿಳಿದು ಬರ್ತಾ ಇದೆ. ಹಾಗೆ ಇದಾದ ಬಳಿಕ ಅವರು ಕೃಷಿ ಅವರ ಜೊತೆ ವಾಸವಿದ್ರಂತೆ. ಹಲವು ಬಾರಿ ಇವರು ಆತ್ಮಹತ್ಯೆಗೆ ಯತ್ನಿಸಿದ್ರು ವೈಶಾಖ್ ಅವರು ಅಂತ ತಿಳಿದು ಬರ್ತಾ ಇದೆ. ಯಾವಾಗ ಅರವಿಂದ್ ರೆಡ್ಡಿ ಕೇಸ್ ಆಯಿತು, ಈ ಸಂದರ್ಭದಲ್ಲಿ ಅರವಿಂದ್ ರೆಡ್ಡಿ ಕೇಸ್ ಆದಾಗ ವೈಶಾಖ್ ಅವರನ್ನು ಕೃಷಿ ಅವರ ಫ್ಲಾಟ್ನಲ್ಲೇ ಬಂಧನ ಮಾಡ್ತಾರೆ. ಆ ಸಂದರ್ಭದಲ್ಲಿ ವೈಶಾಖ್ ಹಾಗೂ ಅವರ ಪತ್ನಿ ನಡುವೆ ಒಂದಿಷ್ಟು ವೈಮನಸ್ಸು ಶುರುವಾಗುತ್ತೆ. ಈ ಹಿನ್ನೆಲೆ ಅವರು ಕುಟುಂಬ ಕಲಹದಿಂದ ದೂರವಿರ್ತಾರೆ, ಕೃಷಿಯವರ ಫ್ಲಾಟ್ನಲ್ಲಿ ವಾಸವಿರ್ತಾರೆ. 1 ವರ್ಷದಿಂದ ವೈಶಾಖ್ ಹಾಗೂ ಕೃಷಿ ನಡುವೆ ಸ್ನೇಹ ಇತ್ತು ಅಂತ ತಿಳಿದು ಬರ್ತಾ ಇದೆ. ಈ ಮೊದಲು ಅಲ್ಲ, ಇದಕ್ಕಿಂತ ಮುಂಚೆ ಕೂಡ ಅವರು ಆತ್ಮಹತ್ಯೆಗೆ ಬಹಳ ಪ್ರಯತ್ನ ಮಾಡಿದ್ರು ಅಂತ ತಿಳಿದು ಬರ್ತಾ ಇದೆ. ಯಾಕೆಂದ್ರೆ ಅವರು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು ಅಂತ ಕೂಡ ತಿಳಿದು ಬರ್ತಿದೆ. ಅರವಿಂದ್ ರೆಡ್ಡಿ ಕೇಸ್ ವಿಚಾರದಲ್ಲೋ ಅಥವಾ ಬೇರೆ ಏನಾದರೂ ಇಂಟರ್ನಲ್ ಇದೆಯಾ ಇನ್ನೂ ಗೊತ್ತಿಲ್ಲ. ಹಲವಾರು ಬಾರಿ ಆತ್ಮಹತ್ಯೆಗೆ ಟ್ರೈ ಮಾಡಿದ್ರು ವೈಶಾಖ್ ಅವರು ಅಂತ ಕೂಡ ತಿಳಿದು ಬರ್ತಾ ಇದೆ. ಹಾಗೆ ಅವರು ಡೆತ್ ನೋಟ್ ಬರೆದಿರುವಂತಹ ಶಂಕೆ ವ್ಯಕ್ತ ಇದೆ. ಅದು ಇನ್ನು ಲಭ್ಯವಾಗಿದೆಯೋ ಇಲ್ಲ ಗೊತ್ತಿಲ್ಲ. ಈಗಾಗಲೇ ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಫೋನ್ ಕೂಡ ಪಡೆದುಕೊಂಡಿರಬಹುದು. ಯಾರಿಗೆ ಕರೆ ಮಾಡಿರ್ತಾರೆ, ಯಾರಿಗೆ ಮೆಸೇಜ್ ಮಾಡಿರ್ತಾರೆ, ಎಲ್ಲಾ ರೀತಿಯಾಗಿ ತನಿಖೆ ನಡೀತಾ ಇದೆ. ಕೃಷಿ ತಾಪಂಡ ಮನೆಯಲ್ಲಿ ವೈಶಾಖ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ವೈಶಾಖ್ ಕುಟುಂಬಸ್ಥರಿಂದ ದೂರು ದಾಖಲಾಗಿದೆ. ಮಗನ ಆತ್ಮಹತ್ಯೆ ಬಗ್ಗೆ ವೈಶಾಖ್ ತಂದೆಯಿಂದ ದೂರು ದಾಖಲಾಗಿದೆ. ಆರ್ ನಗರ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕುಟುಂಬಸ್ಥರು. ಕೃಷಿ ತಾಪಂಡ ಮನೆಯಲ್ಲಿ ವೈಶಾಖ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಅವರ ತಂದೆಯವರು ಕೂಡ ದೂರು ನೀಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಅವರ ತಂದೆಯರು ಈ ವಿಚಾರ ಮಾಡಬೇಕು ಅಂತ ಕೂಡ ಈಗ ಆರ್ ನಗರ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಚನಾ ಅವರು ನಮ್ಮ ಜೊತೆಗೆ ಇದ್ದಾರೆ. ರಚನಾ, ಎಸ್, ನಟಿ ಕೃಷಿ ಮನೆಯಲ್ಲಿ ಇದೀಗ ವೈಶಾಖ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 1 ವರ್ಷದಿಂದ ಇವರ ಸ್ನೇಹ ಇತ್ತು ಅಂತ ಕೂಡ ತಿಳಿದು ಬರ್ತಾ ಇದೆ. ಇವರು ಹಲವಾರು ಬಾರಿ ಆತ್ಮಹತ್ಯೆಗೂ ಕೂಡ ಟ್ರೈ ಮಾಡಿದ್ದಾರೆ. ಮನನೊಂದು ಈ ರೀತಿ ಮಾಡಿದ್ರ, ಅರವಿಂದ್ ರೆಡ್ಡಿ ಕೇಸಲ್ಲಿ ಮನನೊಂದಿದ್ರ ವೈಶಾಖ್ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಅಥವಾ ಏನಾದ್ರು ಇಂಟರ್ನಲ್ ಬೇರೆ ಇದ್ದ ರಚನಾ, ಏನೆಲ್ಲ ಮಾಹಿತಿ ಇದೆ? ಸುರ್ವಿ, ಏನು ವೈಶಾಖ್ ಅವರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಇದು ಬಹಳಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಕಾರಣ ಏನು ಅಂದ್ರೆ ಅವರು ಅವರ ಮನೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಬದಲಾಗಿ ಅವರ ಆಪ್ತ ಗೆಳತಿಯಾಗಿದ್ದಂತಹ ಕೃಷಿ ತಾಪಂಡ ಅವರ ಮನೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರೋದು ಹಲವು ಅನುಮಾನಗಳಿಗೆ ದಾರಿ ಮಾಡ್ಕೊಡ್ತಾ ಇರುವಂತದ್ದು. ಈ ಹಿಂದೆಯೂ ಕೂಡ ಅದೇ ಅರವಿಂದ್ ರೆಡ್ಡಿ ಅವರು ಇವರ ವಿರುದ್ಧವಾಗಿ ಒಂದು ಕೇಸನ್ನ ಕೊಟ್ಟಿದ್ರು. ಏನು ಅಂದ್ರೆ ಒಂದು ಕೊಲೆ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಿ. ಇದೀಗ ಆ ಒಂದು ಕೇಸ್ಗೆ ಸಂಬಂಧಪಟ್ಟ ಏನಾದ್ರು ಮನನೊಂದು ಈ ರೀತಿಯಾಗಿ ಮಾಡ್ಕೊಂಡ್ರ, ಅದರಿಂದ ಏನಾದ್ರು ಅವಮಾನ ಆಗಿ ಈ ರೀತಿ ಮಾಡ್ಕೊಂಡ್ರ ಅಂತ ಹೇಳಿ ಕೂಡ ಪ್ರಶ್ನೆ ಬರ್ತಾ ಇರುವಂತದ್ದು. ಈ ಹಿಂದೆಯೂ ಕೂಡ ಅವರು ಕುಟುಂಬದಿಂದ ಅಂತರವನ್ನ ಕಾಯ್ಕೊಂಡಿದ್ರಂತೆ ವೈಶಾಖ್ ಅವರು. ಯಾವ್ದೋ ಒಂದ್ ರೀತಿಯಾಗಿ ಡಿಪ್ರೆಷನ್ ಇಂದ ಇದ್ರು. ಅವ್ರಿಗೆ ಈಗಾಗ್ಲೇ ಮದ್ವೆ ಕೂಡ ಆಗಿತ್ತು, ಹಾಗೂ 14 ವರ್ಷದ ಮಗ ಕೂಡ ಇದ್ರು. ಆದ್ರೂ ಅವರೆಲ್ಲರಿಂದಲೂ ಕೂಡ ಇವರು ಒಂದ್ ರೀತಿಯಾಗಿ
ಅನ್ನ ಕಾಯ್ದುಕೊಂಡಿದ್ರು, ಒಂದ್ ರೀತಿ ಡಿಪ್ರೆಷನ್ ಅಲ್ಲಿ ಇದ್ರು, ಹಾಗೂ ಅದಕ್ಕೆ ತೃಪ್ತಿಯನ್ನ ಕೂಡ ಪರೀತಾ ಇದ್ರು. ಆದ್ರೆ ಇದೀಗ ಇದರ ನಡುವೆ ಇವರು ಆತ್ಮಹತ್ಯೆ ಮಾಡ್ಕೊಂಡಿರೋದು ಹಲವು ಪ್ರಶ್ನೆಗೆ ದಾರಿ ಮಾಡ್ಕೊಡ್ತಾ ಇರುವಂತದ್ದು. ನಿನ್ನೆ ಕೃಷಿ ತಾಪಂಡ ಅವರ ಮನೆಗೆ ಯಾವಾಗ್ಲೂ ಸಹಜವಾಗಿ ಬರೋ ರೀತಿಯಾಗಿ ಅವರು ಬಂದಿದ್ದಾರೆ. ಅವರ ಅಪಾರ್ಟ್ಮೆಂಟ್ಗೆ ಬಂದಂತಹ ಸಂದರ್ಭದಲ್ಲಿ ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಸಮಯದಲ್ಲಿ ಕೃಷಿ ಅವರು ಕೂಡ ಅಲ್ಲಿ ಇರ್ಲಿಲ್ಲ ಅಂತ ಹೇಳಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಯಾವುದೇ ರೀತಿಯಾದಂತಹ ಡೆತ್ ನೋಟ್ ಕೂಡ ಅಲ್ಲಿ ಪತ್ತೆ ಆಗಿಲ್ಲ. ಹೀಗಾಗಿ ಪೊಲೀಸರು ಒಂದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾಕಾಗಿ ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಇನ್ನೂ ನಿಖರ ಕಾರಣ ತಿಳಿದು ಬಂದಿಲ್ಲ ಸುರ್ಭಿ. ಓಕೆ, ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರು ಕೂಡ ದೂರು ನೀಡಿದ್ದಾರೆ ಆರ್ ನಗರ ಪೊಲೀಸ್ ಠಾಣೆಗೆ. ಈ ಬಗ್ಗೆ ಏನ್ ಡೀಟೇಲ್ಸ್ ಇದೆ ರಚನಾ? ಖಂಡಿತವಾಗ್ಲಿಯೂ ಈಗ ಅವರು ಆತ್ಮಹತ್ಯೆ ಮಾಡ್ಕೊಂಡಾಗ ಎಲ್ಲೋ ಒಂದ್ ಕಡೆ ಪ್ರಶ್ನೆ ಮೂಡುತ್ತೆ, ಯಾಕಾಗಿ ಇವ್ರು ಈ ರೀತಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಇದಕ್ಕೇನಾದ್ರೂ ಈ ಹಿಂದೆ ಈ ಉದ್ಯಮಿ ಅರವಿಂದ್ ರೆಡ್ಡಿ ಅವರು ಏನು ಒಂದು ಕೇಸನ್ನ ದಾಖಲು ಮಾಡಿದ್ರು, ಹಾಗೂ ಬಂಧನ ಕೂಡ ಆಗಿತ್ತು ವೈಶಾಖ್ ಅವ್ರದ್ದು. ಇದರಿಂದ ಅವರ ಕೈವಾಡ ಏನಾದ್ರೂ ಇದೆಯಾ? ಅವ್ರ ಮೂಲಕ ಏನಾದ್ರೂ ಇವರು ದುಃಖಕ್ಕೊಳಗಾಗಿ, ಡಿಪ್ರೆಷನ್ಗೆ ಒಳಗಾಗಿ ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಾ ಅಂತ ಕೂಡ ಅವರ ಕುಟುಂಬಸ್ಥರು ಒಂದು ಶಾಕ್ ನಲ್ಲಿ ಇರುವಂತದ್ದು. ಯಾಕಂದ್ರೆ ಕೃಷಿ ಅವರ ಮನೆಗೆ ಬಂದು ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರ ನಡುವೆ ಏನಾದ್ರೂ ಮಾತುಕತೆ ಆಗಿದ್ಯಾ, ಇದೇನಾದ್ರೂ ಕಾರಣ ಆಗಿದ್ಯಾ ಅಂತ ಒಂದ್ ಕಡೆ ಅವರಿಗೆ ಅನುಮಾನ ವ್ಯಕ್ತವಾಗಿದೆ. ಹೀಗಾಗಿ ಅವರು ಒಂದ್ ರೀತಿಯಾಗಿ ಆ ಒಂದು ಶಾಕ್ ನಿಂದ, ಅನುಮಾನದಿಂದ ಒಂದು ಕೇಸನ್ನ ಕೂಡ ದಾಖಲು ಮಾಡಿದ್ದಾರೆ ಆರ್ ನಗರ ಪೊಲೀಸರಿಗೆ. ಈ ಬಗ್ಗೆ ಹೆಚ್ಚು ತನಿಖೆ ಆಗ್ಬೇಕು. ಇವರು ಅವರ ಕುಟುಂಬಸ್ಥರಾದ ವೈಶಾಖ್ ಅವರು ಯಾಕೆ ಸಾವನ್ನಪ್ಪಿದ್ದಾರೆ, ಯಾಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅದು ಕೂಡ ದಿಢೀರ್ ಅಂತ ಹೇಳಿ ಈ ರೀತಿಯಾಗಿ ಅವರ ಕುಟುಂಬಸ್ಥರನ್ನ ಬಿಟ್ಟು ಅವರ ಮನೆಯನ್ನು ಸಹ ಬಿಟ್ಟು ಕೃಷಿ ಅವರ ಮನೆಗೆ ಬಂದು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅಸಲಿ ಕಾರಣ ಏನು ಅಂತ ಹೇಳಿ ಪೊಲೀಸರು ಮತ್ತಷ್ಟು ವಿಚಾರಣೆ ಮಾಡಬೇಕು ಅಂತ ಹೇಳಿ ವೈಶಾಖ್ ಅವರ ಕುಟುಂಬಸ್ಥರು ಒಂದು ದೂರನ್ನ ನೀಡಿದ್ದಾರೆ. ಇನ್ನು ಮುಂಬರುವ ದಿನಗಳಲ್ಲಿ ಯಾವ ರೀತಿಯಾಗಿ ಒಂದು ತನಿಖೆಯನ್ನ ಮಾಡ್ತಾರೆ ಅಂತ ನೋಡ್ಬೇಕಾಗಿದೆ ಸುರಭಿ. ಇನ್ನೊಂದು ವಿಚಾರ ರಚನಾ, ವೈಶಾಖ್ ಅವರು ಆತ್ಮಹತ್ಯೆಗೂ ಮುನ್ನ ಕೃಷಿ ಅವರಿಗೆ ಕಾಲ್ ಮಾಡಿದ್ದಾರೆ, ಈ ತರ ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಕೃಷಿ ಎಲ್ಲಿದ್ರು ಅನ್ನುವ ಮಾಹಿತಿ ಇದೆಯಾ ಅಂತ? ಖಂಡಿತವಾಗ್ಲೂ ಅವರು ಈ ರೀತಿಯಾಗಿ, ಯಾಕಂದ್ರೆ ಈ ಮೊದಲನೇ ಬಾರಿ ಅಲ್ಲ, ಈ ಹಿಂದೆಯೂ ಕೂಡ ಅವರು ಡಿಪ್ರೆಷನ್ ಅಲ್ಲಿ ಇದ್ದಂತಹ ಕಾರಣ ಅವರಿಗೆ ಪದೇ ಪದೇ ಆ ರೀತಿಯಾಗಿ ನೋವನ್ನು ಉಂಟಾದಾಗ ಸಮಯದಲ್ಲಿ ಅವರು ಸ್ನೇಹಿತೆ ಆಗಿರೋದ್ರಿಂದ ಅವ್ರ ಹತ್ರ ಹೇಳ್ಕೊಂಡಿರ್ತಾರೆ. ಯಾಕಂದ್ರೆ ಎಂತೆಂತ ಕಷ್ಟದ ಪರಿಸ್ಥಿತಿ, ಕೃಷಿಯವರ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಅವರು ಜೊತೆಯಾಗಿ ನಿಂತಿದ್ರು. ಇದರಿಂದಾಗಿ ಅವ್ರು ಈ ರೀತಿಯಾಗಿ ಮನನೊಂದಾಗ ಖಂಡಿತವಾಗ್ಲೂ ಕೃಷಿಯವ್ರಿಗೆ ಹೇಳ್ಕೊಂಡಿರ್ತಾರೆ. ಆದ್ರೆ ಕೃಷಿಯವರು ಈ ಒಂದು ವಿಚಾರಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯಿಸಿದ್ರು, ಏನಾಗಿತ್ತು ಅವ್ರ ನಡುವೆ, ಕೃಷಿ ಅವರ ಮನೆಗೆ ಬಂದು ಅವ್ರ ಆತ್ಮಹತ್ಯೆ ಯಾಕಾಗಿ ಮಾಡ್ಕೊಂಡಿದ್ರು, ಅವರ ನಡುವೆ ಏನಾದ್ರೂ ಭಿನ್ನಾಭಿಪ್ರಾಯಗಳಿತ್ತ ಅಂತ ಹೇಳಿ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಇನ್ ಮತ್ತಷ್ಟು ವಿಚಾರಣೆ ಆದ್ಮೇಲೆ ಅದು ಆಚೆ ಬರುತ್ತೆ ಸುರಭಿ. ಮಾಹಿತಿಗಾಗಿ ಧನ್ಯವಾದಗಳು ರಚನಾ. ಎಸ್, ನಟಿ ಕೃಷಿ ತಾಪಂಡ ಫ್ಲ್ಯಾಟ್ನಲ್ಲಿ ಗೆಳೆಯ ಆತ್ಮಹತ್ಯೆ ಮಾಡಿಕೊಂಡಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಹಲವು ಅನುಮಾನಗಳು ಮೂಡ್ತಾ ಇದೆ. ಯಾಕೆಂದರೆ ವೈಶಾಖ್ ಅವರು ಈ ಹಿಂದೆನೇ ಹಲವು ಬಾರಿ ಆತ್ಮಹತ್ಯೆಗೆ ಯತ್ನಿಸಿದ್ರು ಅಂತ ಕೂಡ ತಿಳಿದು ಬರ್ತಾ ಇದೆ. ಯಾವ ರೀಸನ್ಗೆ ಅಂತ ಇನ್ನೂ ಗೊತ್ತಿಲ್ಲ. ಯಾಕೆಂದರೆ ಕುಟುಂಬ ಕಲಹ ಕೂಡ ಇತ್ತು. ಅರವಿಂದ್ ರೆಡ್ಡಿ ಕೇಸಲ್ಲಿ ಕೂಡ ಇವರು ಅರೆಸ್ಟ್ ಆಗಿದ್ರು. ಇಂಟರ್ನಲ್ಲಿ ಏನಾದರೂ ಇತ್ತ, ಈ ವಿಚಾರ ಕೂಡ ಇನ್ನೂ ತಿಳಿದು ಬಂದಿಲ್ಲ. ಸಾಯುವ ಮುನ್ನ ಅವರು ಕೃಷಿಯವರಿಗೆ ಕರೆ ಮಾಡಿ ತಿಳಿಸಿದ್ದಾರೆ, ಹೀಗಾಗಿ ನಾನು ಸಾಯ್ತಾ ಇದ್ದೇನೆ ಅಂತ ಹೇಳಿಬಿಟ್ಟು. ಅದ್ರ ಬಗ್ಗೆ ಕೃಷಿಯವರು ಕೂಡ ಇನ್ನೂ ರಿಯಾಕ್ಟ್ ಮಾಡಿಲ್ಲ. ಅದ್ರ ಬಗ್ಗೆ ಕೂಡ ತಿಳಿದು ಬರಬೇಕು. ಈಗಾಗಲೇ ಆರ್ ನಗರ ಪೊಲೀಸರು ಎಲ್ಲ ಹಂತದಲ್ಲೂ ಕೂಡ, ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಇವರು ಮಾನಸಿಕ ಖಿನ್ನತೆಗೆ ಕೂಡ ಒಳಗಾಗಿದ್ರು ವೈಶಾಖ್ ಅಂತ ತಿಳಿದು ಬರ್ತಾ ಇದೆ. ಈ ಹಿಂದೆ ಹಲವಾರು ಬಾರಿ ಆತ್ಮಹತ್ಯೆಗೆ ಟ್ರೈ ಮಾಡಿದ್ರು ಅವರು. ಇನ್ನು ಮಾನಸಿಕ ಖಿನ್ನತೆಗೆ ಒಳಗಾದಾಗ ಇವರು ಚಿಕಿತ್ಸೆ ಕೂಡ ತೆಗೆದುಕೊಂಡಿದ್ರು ಅಂತ ಕೂಡ ತಿಳಿದು ಬರ್ತಾ ಇದೆ. ಹಾಗೆ ಇದೀಗ ಕುಟುಂಬಸ್ಥರು ಕೂಡ ಅವರ ತಂದೆ ದೂರು ನೀಡಿದ್ದಾರೆ ಆರ್ ನಗರ ಪೊಲೀಸ್ ಠಾಣೆಗೆ. ಎಲ್ಲ ಆಯಾಮದಲ್ಲೂ ಕೂಡ ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಹಾಗೆ ಇವರು 1 ತಿಂಗಳಿಂದ ಪತ್ನಿ ಜೊತೆ ಮಾತು ಬಿಟ್ಟಿದ್ರು ಅಂತ ಕೂಡ ತಿಳಿದು ಬರ್ತಾ ಇದೆ. ಈ ವಿಚಾರಕ್ಕೆ ಏನು ಅರವಿಂದ್ ರೆಡ್ಡಿ ಕೇಸ್ ಇತ್ತಲ್ಲ, ಈ ಸಂದರ್ಭದಲ್ಲಿ ಅರವಿಂದ್ ರೆಡ್ಡಿ ಕೇಸು ಸಂದರ್ಭದಲ್ಲಿ ಇವರು ಅರೆಸ್ಟ್ ಆಗಿದ್ದು ಕೃಷಿಯವರ ಫ್ಲ್ಯಾಟ್ನಲ್ಲಿಯೇ. ಹಾಗಾಗಿ ಈ ವಿಚಾರವಾಗಿ ಪತ್ನಿ ಹಾಗೂ ವೈಶಾಖ್ ಅವರ ನಡುವೆ ವೈಮನಸ್ಸು ಆಗಿತ್ತು, ಜಗಳ ಆಗಿತ್ತು. ಹಾಗೆ 1 ತಿಂಗಳಿಂದ ಮಾತುಕತೆ ಕೂಡ ಗಂಡ ಹೆಂಡತಿ ನಡುವೆ ಇದ್ದಿಲ್ಲ ಅಂತ ಕೂಡ ತಿಳಿದು ಬರ್ತಾ ಇದೆ. ಹಾಗೆ ಕಳೆದ 1 ವಾರದಿಂದ ತಾಪಂಡ ಮನೆಗೆ ಇವರು ಕೃಷಿ ತಾಪಂಡ ಮನೆಗೆ ಬರ್ತಾ ಇದ್ರು ಅಂತ ಕೂಡ ತಿಳಿದು ಬರ್ತಾ ಇದೆ. ಈಗ ಎಲ್ಲ ಹಂತದಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ.